ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಪುತ್ರಿಗೆ ಈಗ ಕಾನೂನು ಕಂಟಕದ ಭಯ ಶುರುವಾಗಿದೆ. ಬಾಡಿಗೆ ಡೆಕ್ಕನ್ ಫೀಲ್ಡ್ ಆಗ್ರೋ ಇಂಡಸ್ಟ್ರಿ ಒಡತಿಯಾಗಿರುವಂತಹ ನಿಶಾ 2017ರಲ್ಲಿ ಮದ್ದೂರು ಟಿಎಪಿಸಿಎಂಎಸ್ಗೆ ಸೇರಿದಂತಹ ಗೋದಾಮು ಬಾಡಿಗೆಗೆ ಪಡೆದಿದ್ರು. ಗೋದಾಮು ಬಾಡಿಗೆ 42.47 ಲಕ್ಷ, ಖಾಲಿ ಜಾಗದ ನೆಲದ ಬಾಡಿಗೆ 1.09 ಲಕ್ಷ ಬಾಕಿ ಹಾಗೂ ಪುರಸಭೆಯ ಕಂದಾಯ ಬಾಕಿ 4,07.8 ಲಕ್ಷ ಬಾಕಿ ಇದೆ ಅಂತೆ. ಹೀಗಾಗಿ ಕಂಪನಿ ಒಡತಿ ನಿಶಾಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಹಾಸನ ಜಿಲ್ಲೆಯಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ಗೆ ಕತ್ತರಿ ಹಾಕಲು ಜಿಲ್ಲಾಡಳಿತ ಸಾಕಷ್ಟು ಸರ್ಕಸ್ ಮಾಡ್ತಾ ಇದೆ. ಜಿಲ್ಲೆಯಲ್ಲಿ 4.84 ಲಕ್ಷ ಬಿಪಿಎಲ್ ಕಾರ್ಡ್ದಾರರಿದ್ದಾರೆ. ಆದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಮೀಕ್ಷೆ ಪ್ರಕಾರ ಜಿಲ್ಲೆಯಲ್ಲಿ 4.28 ಲಕ್ಷ ಮಾತ್ರ ಬಿಪಿಎಲ್ ಕಾರ್ಡ್ದಾರರಿರಬೇಕು. ಆದ್ರೀಗ ಸುಮಾರು 56,000 ಕಾರ್ಡ್ಗಳು ಹೆಚ್ಚುವರಿ ಇವೆ. ಇವುಗಳನ್ನು ವಾಪಸ್ ಪಡೆಯಲು ಈಗಾಗಲೇ 10 ಹಲವು ಸೂಚನೆ ನೀಡಿರುವ ಇಲಾಖೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದೆ. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಹುಬ್ಬಳ್ಳಿಯಲ್ಲಿ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ನಡೆಯಿತು. ಹುಬ್ಬಳ್ಳಿಯ ಚಾಮುಂಡೇಶ್ವರಿ ನಗರದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಸತಿ ಸಚಿವ ಸೋಮಣ್ಣ ಚಾಲನೆ ಕೊಟ್ಟರು. ಗದಗ ಜಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆ ಆಗರವಾಗಿದೆ. ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸ್ಟ್ರೆಚರ್ ಸಿಗ್ತಾ ಇಲ್ಲ. ಸ್ಟ್ರೆಚರ್ ಸಿಗದೆ ರೋಗಿಯನ್ನ ಹೊತ್ಕೊಂಡೇ ಹೋಗಬೇಕು. ಸಂಬಂಧಿಕರೇ ವೀಲ್ ಚೇರ್ ತಳ್ಕೊಂಡು ಬರಬೇಕು. ಪೇಷಂಟ್ ಶಿಫ್ಟ್ ಮಾಡಲು ಯಾವುದೇ ಸಿಬ್ಬಂದಿ ಕೂಡ ಇರೋದಿಲ್ಲ. ಹೀಗಾಗಿ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊರೋನಾದಿಂದ ಬಳಲಿ ಬೆಂಡಾಗಿರುವ ಜನರಿಗೆ ಇದೊಂದು ಗುಡ್ ನ್ಯೂಸ್. 3ನೇ ಅಲೆ ಸದ್ಯಕ್ಕೆ ಬರಲ್ಲ, ಬಂದರೂ ಸಮಸ್ಯೆ ಆಗಲ್ಲ. ಇನ್ನೊಂದು ವರ್ಷ ಕಳೆದ್ರೆ ಕೊರೋನಾ ಸೋಂಕೆ ಇರಲ್ಲ ಅಂತ ಹಿರಿಯ ತಜ್ಞ ವೈದ್ಯ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜನರಿಗೆ ಲಸಿಕೆ ತಗೊಂಡ್ರೆ ಏನಾಗುತ್ತೋ ಏನೋ ಅನ್ನೋ ಭಯ. ಹೀಗಾಗಿ ರಾಯಚೂರಿನಲ್ಲಿ ಕೊರೋನಾ ಲಸಿಕೆ ನೀಡಲು ಆರೋಗ್ಯ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಲಸಿಕೆ ಪಡೆಯದೆ ಹಳ್ಳಿ ಜನ ತಪ್ಪಿಸಿಕೊಳ್ತಾ ಇದ್ದಾರೆ. ಲಸಿಕೆ ನೀಡಲು ಬಂದವರಿಗೆ ಬೈತಿದ್ದಾರೆ. ಮಸೀದಿಗಳಲ್ಲೂ ಮೈಕ್ ಮೂಲಕ ಅನೌನ್ಸ್ ಮಾಡಿ ಲಸಿಕೆಯನ್ನ ನೀಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಬಳಿ ಟೈರ್ ಬ್ಲಾಸ್ಟ್ ಆಗಿ ಸ್ಕಾರ್ಪಿಯೋ ಕಾರು ಕಂದಕಕ್ಕೆ ಉರುಳಿದೆ. ಜೋಗರ್ಪಲ್ಲಿ ಗಡ್ಡ ಬಳಿ ಬರುವಾಗ ಟೈರ್ ಬ್ಲಾಸ್ಟ್ ಆಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕುಟುಂಬದ 9 ಮಂದಿ ಪ್ರಯಾಣಿಸ್ತಾ ಇದ್ದ ಸ್ಕಾರ್ಪಿಯೋ ಕಾರು ಕಂದಕಕ್ಕೆ ಉರುಳಿ ಬಿದ್ದಿದೆ. ಮಗು ಒಂದು ಸಾವನ್ನಪ್ಪಿದೆ. ಉಳಿದವರಿಗೆ ಗಾಯಗಳಾಗಿದ್ದು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸ್ವಿಗ್ಗಿ ಮುಖಾಂತರ ಗಾಂಜಾ ಸಪ್ಲೈ ಮಾಡ್ತಾ ಇದ್ದ ಗ್ಯಾಂಗ್ ಅನ್ನ ಎನ್ಸಿಬಿ ಬಂಧಿಸಿದೆ. ಕಿಂಗ್ ಪಿನ್ ಸೇರಿದಂತೆ ಹೈದರಾಬಾದ್ನಲ್ಲಿ 2, ಶಿವಮೊಗ್ಗದಲ್ಲಿ 2, ಬೆಂಗಳೂರಿನಲ್ಲಿ 3 ಬಂಧಿಸಲಾಗಿದೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ಅನಾಹುತವೊಂದು ತಪ್ಪಿದೆ. ನಿನ್ನೆ ತಡರಾತ್ರಿ ಸುರಿದ ಮಳೆಯಿಂದ ಮಣ್ಣಿನ ಮನೆಯ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ 3 ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಅಫ್ಜಲಪುರದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಪದವಿ ವಿದ್ಯಾರ್ಥಿಗಳ ವಸತಿ ನಿಲಯಕ್ಕೆ ನೀರು ನುಗ್ಗಿ ವಿದ್ಯಾರ್ಥಿಗಳು ಪರದಾಡಿದರು. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು